ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇರೋದು ಆ್ಯಕ್ಚುಲಿ ಇವತ್ತೇ ಫಸ್ಟ್ ಟೈಮು, ಸುಮಾರು ದಿನ ಆದಮೇಲೆ ಫಸ್ಟ್ ಟೈಮು ಬೆಳಗ್ಗೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇನ್ನೂ ನಮ್ಮ ಬರ್ಡ್ಸ್ ಕೇಜಿನ ಓಪನೇ ಮಾಡಿಲ್ಲ ನೋಡಿ. ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ, ಕಣ್ಣು ಬಿಡೋಕ್ಕಾಯ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ಇನ್ನು ನೋಡಿ ಇವಾಗ ಬಂದಿದ್ದೀನಿ. ನಾನು ನಮ್ಮ ಬರ್ಡ್ಸ್ಗಳನ್ನ ಆಲ್ರೆಡಿ ಕೂಗ್ತವ್ರೆ. ನಾನು ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಸಾಕು, ನನ್ನ ಮಾತು ಕೇಳಿದ ತಕ್ಷಣ ಕೂಗ್ತಾ ಇರ್ತಾರೆ ನೋಡಿ. ನಿಮಗೂ ವಾಯ್ಸ್ ಕೇಳಿಸ್ತಾ ಇರ್ಬೋದು ನೋಡಿ. ಏನು ಕೇಳಿದ್ರೆ ಏನಾರು ತಂದಿರ್ತಾರೆ ಸಾಫ್ಟ್ ಫುಡ್ಡು ಏನಾರು ಹಾಕೋಕ್ಕೆ ಅಂತ ಹಂಗೆ ಕಿರ್ಚ್ತಾ ಇರೋದು, ಕಣ್ಣೇ ಬಿಡೋಕ್ಕಾಯ್ತಿಲ್ಲ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಬನ್ನಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಬೀಗನ. ಎಲ್ಲ ಕಿರಿಸ್ತವ್ರೆ, ನಾನು ಬೀಗ ಓಪನ್ ಮಾಡ್ತಾ ಇದ್ದಂಗೆ ಎಲ್ಲ ಕಿರಿಸ್ತವ್ರೆ. ನೋಡಿ ಗೈಸ್, ಈ ಥರ ಬಿಸಿಲು ಬರಬೇಕು ಬರ್ಡ್ಸ್ ಕೇಜ್ ಹೊರಗಡೆ. ಆ್ಯಕ್ಚುಲಿ ಈ ಥರ ಬಿಸಿಲು ಹೊಡಿಬಾರ್ದು, ಅಂದರೆ ಡೈರೆಕ್ಟಾಗಿ ಹೊಡಿತಾ ಇದೆ, ಪರವಾಗಿಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಇದ್ರಿಗೆ ಹಾಕ್ತೀನಲ್ಲ, ಇದ್ರ ಮೇಲೆ ಬಿದ್ದು ಬರುತ್ತೆ ನೋಡಿ. ನೋಡಿ ಈ ಥರ ಅಡ್ಡ ಸ್ವಲ್ಪ ಗ್ರಿಲ್ಸ್ ಎಲ್ಲ ಬರುತ್ತಲ್ಲ, ಇದ್ರ ಮೇಲೆ ಬಿದ್ದು ಬರುತ್ತೆ, ಡೈರೆಕ್ಟ್ ಬಿಸಿಲು ಬರೋಲ್ಲ. ಆಮೇಲೆ ಎಷ್ಟೊಂದು ದಿನ ಆದಮೇಲೆ ಬರ್ಡ್ಸಿಗೆ ವಿಟಮಿನ್ ಡಿ ಸಿಗೋದು ಈ ಬೆಳಗಿನ ಬಿಸಿಲು. ಸ್ವಲ್ಪ ಹೋಗ್ತಾ ಏನಾಗುತ್ತೆ, ಬಿಸಿಲು ಇಲ್ಲಿ ಸೆಂಟ್ರಿಗೆ ಬರುತ್ತಲ್ಲ, ಆವಾಗ ನೋಡಿ ಇಲ್ಲಿ ಹಾಕಿದ್ದೀನಿ, ಇದು ಏನಿದು ಶೀಟು. ಸೊ ಇಲ್ಲಿ ಬಿಸಿಲು ಈ ಲೆವೆಲಿಗೆ ಬಂದರೆ ಸಾಕು, ಈ ಲೆವೆಲಿಗೆ ಒಂದು 11:30 ಅಷ್ಟರೊಳಗೆ ಇಲ್ಲಿ ಅಲ್ಲೇ ನೆರಳು ಬಂದ್ಬಿಡುತ್ತೆ. ಸೊ ಏನೇ ಇದ್ರೂ ಎಳೆ ಬಿಸಿಲು ಮಾತ್ರ ಹಿಂಗೆ ಮನುಷ್ಯನ ಮೇಲೆ ಕೈ ಮೇಲೆ ಬಿದ್ದರೆ ವಿಟಮಿನ್ ಡಿ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದೇ ಥರನೇ ನಮ್ಮ ಬರ್ಡ್ಸ್ಗಳಿಗೆ ವಿಟಮಿನ್ ಡಿ ಬರ್ಡ್ಸ್ಗಳಿಗೂ ಕೂಡ ಇಂಪಾರ್ಟೆಂಟು. ಸೊ ಹಂಗಾಗಿ ಬರ್ಡ್ಸ್ಗಳಿಗೂ ಕೂಡ ಬೀಳಲಿ ಅಂತ. ಇವ್ರಿಗೇನು ಬೀಳಲ್ಲ, ಇವ್ರಿಗೆ ಹವೆ ಹೊಡಿಯುತ್ತೆ ಅಷ್ಟೇ. ಒಟ್ನಲ್ಲಿ ಬೆಳಕಂತೂ ಚೆನ್ನಾಗಿ ಬರುತ್ತೆ ಇವ್ರಿಗೆ ಬಿಸಿಲು ಬರುತ್ತೆ, ಆಮೇಲೆ ಚೆನ್ನಾಗೂ ಇರುತ್ತೆ. ಎಷ್ಟೊಂದು ದಿನ ಆಯಿತು ವೀಡಿಯೋ ಮಾಡಿ, 2 ದಿನ ಮಿಸ್ ಆಗಿತ್ತು. ಏನಕ್ಕೆ ಅಂತಂದರೆ ನೋಡ್ಬೋದು ಇಲ್ಲಿ ಕಣ್ಣ ಹತ್ರ ಇರುವೆ ಕಚ್ಚಿಬಿಟ್ಟೈತೆ. ನಾನು ಅದನ್ನು ಕಣ್ಣು ಕೊಟ್ಟರೆ ಅನ್ಕೊಬಿಟ್ಟಿದ್ದೆ, ಆಮೇಲೆ ಗೊತ್ತಾಯಿತು ಅದು ಇರುವೆ ಕಚ್ಚಿರೋದು ಅಂತ. ಸೊ ಇವತ್ತಿನ ಅದಕ್ಕೆ 2 ದಿನದಿಂದ ಆಲ್ಮೋಸ್ಟ್ ಶನಿವಾರ ಭಾನುವಾರ 2 ದಿನ ಬ್ಲಾಗ್ ಬಂದಿಲ್ಲ. ಸೊ ಕಣ್ಣೇ ಬಿಡೋಕ್ಕಾಯ್ತಿರ್ಲಿಲ್ಲ. ಆಮೇಲೆ ಕಣ್ಣೋವಿಂದ ತಲೆನೋವು ಶುರುವಾಗ್ಬಿಟ್ಟು ಎಡಿಟಿಂಗು ಮಾಡೋಕ್ಕಾಗ್ತಿರಲಿಲ್ಲ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಆದಷ್ಟೆಲ್ಲ ಕವರ್ ಮಾಡೋಣ. ಇವತ್ತಿನ ಮೊದಲನೇ ಕಮೆಂಟ್ ಬಂದ್ಬಿಟ್ಟು, ಬ್ರೋ ದಿನ ಕಾಕ್ಟೇಲ್ಗೆ ಸೂರ್ಯಕಾಂತಿ ಬೀಜ ಕೊಡ್ಬೋದಾ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಬ್ರೋ ದಿನವಾಗಲೂ ಕೊಡಲೇಬಾರ್ದು, 2 ದಿನಕ್ಕೊಂದ್ಸರಿ ಹಾಕಿ. ನಾರ್ಮಲಾಗಿ ಅದಕ್ಕೆ ನವಣೆ ಕೊಟ್ಟರೆ ಸಾಕು, ಕಾಕ್ಟೇಲ್ಗಳೇ ನವಣೆ ಅಥವಾ ಕಾಕ್ಟೇಲ್ ಸೀಡ್ ಮಿಕ್ಸ್ ಕೊಟ್ಟರೆ. ಸೊ ನೀವು ಸೂರ್ಯಕಾಂತಿನ ನೀವೇ ಒಂದೊಂದು ಇಡಿ 1-2 ದಿನಕ್ಕೊಂದ್ಸರಿ ಅದ್ರ ಬಟ್ಲಿಗೆ ಹಾಕಿ, 4-5 ಕಾಳು ಸಾಕು, ಜಾಸ್ತಿ ಓವರಾಗಿ ಹಾಕ್ಬಿಡಿ. ಮೊದಲೇ ಇವಾಗ ಬೇಸಿಗೆಗಾಲ. ಸೊ ಬೇಸಿಗೆಗಾಲದಲ್ಲಿ ಅದು ಇನ್ನೂ ಹೀಟ್ ಅಲ್ವಾ, ಅದು ಸಖತ್ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದಷ್ಟು ಕೂಲ್ ಫುಡ್ನ ಕೊಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕಾಕ್ಟೇಲ್ಸ್ಗಾಗಿರಲಿ, ನಿಮ್ಮ ಬರ್ಡ್ಸ್ಗಾಗಿರಲಿ, ಸೊಪ್ಪಾಗಿರ್ಬೋದು, ಗ್ರೀನ್ ಫುಡ್ಸ್ನ ಚೆನ್ನಾಗಿ ಕೊಡಿ ಈ ಬೇಸಿಗೆಗಾಲದಲ್ಲಿ. ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು, ಆಫ್ರಿಕನ್ ಬ್ರೀಡಿಂಗ್ಗೆ ಪಾಟ್ ಆರ್ ಬಾಕ್ಸ್ ಯಾವುದು ಬೆಸ್ಟ್ ಅಂತ ಕೇಳಿದ್ದಾರೆ. ಆಫ್ರಿಕನ್ಸ್ಗೆ ಬ್ರೀಡಿಂಗ್ ಬಾಕ್ಸೇ ಬೆಸ್ಟು. ಪಾಟ್ ಇಟ್ಟರೆ ಅದಷ್ಟು ಆಲ್ಮೋಸ್ಟ್ ಬ್ರೀಡ್ ಆಗಲ್ಲ. ನಾನ್ಯಾವತ್ತೂ ಆಫ್ರಿಕನ್ ಬರ್ಡ್ಸ್ನ ಪಾಟ್ ಒಳಗಡೆ ಬ್ರೀಡ್ ಮಾಡಿಸಿಲ್ಲ, ಬಟ್ ಪಾಟ್ ಒಳಗಡೆ ಆದಷ್ಟು ಅದು ಬ್ರೀಡ್ ಆಗಲ್ಲ. ಅದಕ್ಕೇನಿದ್ರು ಬಾಕ್ಸ್ ಬೇಕು, ಆ ಬಾಕ್ಸಲ್ಲಿ ಅದು ಹುಲ್ಲು ಹಾಕ್ಬೇಕು, ಹುಲ್ಲು ಜೊತೆ ಅದು ಗೂಡನ್ನ ಕಟ್ಕೊಂಡು ಅದೇ ಫಾರ್ಮ್ ಮಾಡ್ಕೊಳ್ಳುತ್ತೆ. ಗೂಡನ್ನ ಅದು ಫಾರ್ಮ್ ಮಾಡ್ಕೊಂಡು ಅದಾದ ನಂತರನೇ ಬ್ರೀಡ್ ಮಾಡುವಂಥದ್ದು. ಸೊ ಹಂಗಾಗಿ ಆಫ್ರಿಕನ್ ಬರ್ಡ್ಸ್ಗೆ ಬಾಕ್ಸ್ ಕೊಡಬೇಕು ಬ್ರೋ. ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು, ಬ್ರದರ್ ಕಾಕ್ಟೇಲ್ ಬರ್ಡ್ಸ್ ಫಾರ್ ಹೌ ಮೆನಿ ಡೇಸ್ ವಿಲ್ ಟೇಕ್ ಟು ಟೈಮ್ ಲೇ ಎಗ್ಸ್ ಆಫ್ಟರ್ ಮೇಟಿಂಗ್ ಅಂತ ಕೇಳಿದ್ದಾರೆ. ಬ್ರೋ ಮೇಟಿಂಗ್ ಆಗಿ ಒಂದು 10 to 12 to 13 ಡೇಸ್ ಒಳಗಡೆ ಮೊಟ್ಟೆ ಇಟ್ಬಿಡುತ್ತೆ. ಅದಾಗಿ ನೆಕ್ಸ್ಟ್ ಮಾಮೂಲಿ ಬರೋ ಬಡ್ಜಿ ಥರನೇ ಆದ್ರೂ 13 ಡೇಸ್ ಒಳಗಡೆ ಮೊಟ್ಟೆ ಇಟ್ಬಿಡುತ್ತೆ. ಇನ್ನು ಕೆಲವೊಂದು 15 ಡೇಸು ತೊಗೊಬೋದು. ಅದು ಒಂದೊಂದು ಕಾಕ್ಟೇಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಸಂತೆ ಜಾಸ್ತಿ ಇದ್ರೆ ಬೇಗ ಇರುತ್ತೆ, ಇಲ್ಲ ಅಂತಂದರೆ 1-2-3 ದಿನ ಜಾಸ್ತಿ ಆಗುತ್ತೆ. ನೋಡಿ ಇವಾಗ ಇಷ್ಟು ದಿನ ಕಾಕ್ಟೇಲ್ಗಳು ಸೌಂಡ್ ಮಾಡ್ತಾ ಇದ್ವು ನಾನು ಮಾತಾಡ್ಬೇಕಾದ್ರೆ, ಇವಾಗ ಬಜ್ಜೀಸ್ಗಳು ಸೌಂಡ್ ಮಾಡೋಕ್ಕೆ ಶುರು ಮಾಡೋರೆ. ಅದು ಏನಾಗಿದೆ ಅಂತಂದರೆ, ನಾನು ಸಪ್ರೇಟ್ ಮಾಡಿದ್ದೀನಿ ನನ್ನ ಬಜ್ಜೀಸ್ಗಳನ್ನ ಎಲ್ಲ. ಈ ಮೇಲ್ಗಳು ಏನಾಗ್ಬಿಡೈತೆ ಅಂತಂದರೆ, ಅದು ನನ್ನ ಕಣ್ಣು ಏಟಾಗಿತ್ತಲ್ಲ, ಕಣ್ಣು ಇವೆ ಕಚ್ಚಿತ್ತಲ್ಲ. ಸೊ ಹಂಗಾಗಿ ಒಂದು ದಿನ ಬಂದಿರಲಿಲ್ಲ ನಾನು. ಅವಾಗ ನಾನು ನೋಡ್ಕೊಂಡಿಲ್ಲ, ಮೇಲು ಫಿಮೇಲ್ ಒಂದರಲ್ಲೇ ಬಿಟ್ಬಿಟ್ಟಿದ್ದೀನಿ. ಸರಿ, ಒಂದೇ ಫಿಮೇಲು 2 ಫಿಮೇಲು 4 ಮೇಲೇನೋ ಬಿಟ್ಟಿದ್ದೀನಿ. ಎಲ್ಲರೂ ಕಚ್ಚಾಡ್ತಾ ಇದ್ರು, ತಕ್ಷಣ ಎಲ್ಲರೂ ಸಪ್ರೇಟ್ ಮಾಡಿದ್ದೀನಿ. ಇವಾಗ ಮೇಲೆಲ್ಲ ಒಂದೇ ಕಡೆ, ಆ ಮೇಲ್ಗಡೆ ಕೇಜಲ್ಲಿದೆ ನೋಡಿ, ಅಲ್ಲಿ ನನ್ನ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಮೇಲ್ಗಡೆ ಪಿಂಕ್ ಕಲರ್ ಕೇಜ್ ಇದೆ, ಅದೆಲ್ಲ ಮೇಲ್ ಬಜ್ಜೀಸ್ಗಳು. ಅದ್ರಲ್ಲಿ ಫುಲ್ ಮೇಲೆ ಇರೋದು, ಫಿಮೇಲ್ ಯಾವುದೂ ಇಲ್ಲ. ಫಿಮೇಲ್ ಎಲ್ಲ ಸಪ್ರೇಟ್ ಮಾಡಾಕಿದ್ದೀನಿ. ಈ ಥರ ಬೇಸಿಗೆಗಾಲದಲ್ಲಿ ಏನಾರು ಒಂದು ಸಪ್ರೇಷನ್ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ ನಮ್ಮ ಮಾತು ಕೇಳಲ್ಲ ಬರ್ಡ್ಸ್ಗಳು.
ಬ್ರೋ ಕಾಕ್ಟೇಲ್ಸ್ಗೆ ಡ್ರಮ್ ಸ್ಟಿಕ್ ಲೀಫ್ ಕೊಡ್ಬೋದಾ, ಮತ್ತೆ ಕಾಕ್ಟೇಲ್ಸ್ನ ಯಾವ ಏಜಲ್ಲಿ ತಗೊಂಡ್ರೆ ಬೆಸ್ಟ್ ಬ್ರೋ ಬ್ರೀಡಿಂಗ್ಗೆ, ಆ್ಯಂಡ್ ಅದರ ಬ್ರೀಡಿಂಗ್ ಟಿಪ್ಸ್ ಬಗ್ಗೆ ಹೇಳಿ. ಬ್ರೋ ಕಾಕ್ಟೇಲ್ಸ್ಗೆ ನೀವು ಬೆಸ್ಟ್ ಅಂತಂದರೆ ಸೆಮಿ ಅಡಲ್ಟ್ ಏಜು, ಒಂದು 6 months 7 months ಆ ಥರ ಏಜ್ ಆಗಿರ್ತವೆ. ಅದಕ್ಕಿಂತ ಚಿಕ್ಕ ಏಜಿಂದ ತೊಗೊಂಡ್ರೂ ಒಳ್ಳೇದೇ, ಬಟ್ ಆಲ್ಮೋಸ್ಟ್ ಎಲ್ಲ ನಿಮಗೆ ಸಿಗೋದಲ್ಲ 6 months 7 months ಆದ್ರೇ ಶಾಪಲ್ಲಿ ಸಿಗೋದು. ಸೊ ಅದನ್ನು ನೀವು ಬ್ರೀಡಿಂಗ್ ಪೇರ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಕೆಲವೊಂದು ಟೈಮ್ ಅಡಲ್ಟ್ಸ್ ಇರುತ್ತೆ ಶಾಪಲ್ಲಿ, ಸೊ ಅಡಲ್ಟ್ಸ್ ಆಲ್ಮೋಸ್ಟ್ ತೊಗೊಳಕ್ಕೆ ಹೋಗಬೇಡಿ ಶಾಪಲ್ಲೆಲ್ಲ. ನಮ್ಮ ಹತ್ರನೂ ಇತ್ತು, ಬಟ್ ನಿಮಗೆ ಗೊತ್ತು ನಾನು ಆ ಕೇಜಲ್ಲಿ ಬಿಟ್ಟಿದ್ದೆ. ಅದೆರಡು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಟ್ಟಿದ್ದೀನಿ. 2 ಅಲ್ಲ 3 ಪೇರು, ಅದೊಂದು 2 ಮತ್ತು ಇನ್ನೊಂದು ಪೇರು, 3 ಪೇರೂ ನಾನು ಸಬ್ಸ್ಕ್ರೈಬರ್ಸ್ಗೆ ಕೊಟ್ಟೆ. ಸೊ ನೀವು ಸೆಮಿ ಅಡಲ್ಟ್ಸ್ನೇ ತೊಗೊಳ್ಳಿ. ಒಂದು 7 months 7 months ಅಂತೀನಿ, 7 months 8 months ತೊಗೊಂಡ್ರೆ ಒಂದು 4 months ನಿಮ್ಮ ಮನೇಲಿ ಅಡ್ಜಸ್ಟ್ ಆಗಬೇಕು. ದೊಡ್ಡ ಬರ್ಡ್ಗಳೆಲ್ಲ ಈಗ ಕನ್ನೂರ್ ಆಗಿರ್ಬೋದು, ಅವೆಲ್ಲ ಕನ್ನೂರೆಲ್ಲ 5 ತಿಂಗಳು ಬೇಕೇ ಬೇಕು ನಿಮ್ಮ ಅಡ್ಜಸ್ಟ್ ಆಗಿ. ನಮ್ಮನೆ ಕನ್ನೂರು ತಂದಾಗ ನಿಂತಿರ ಬಿಡೋ 1 ವರ್ಷ ಕಾಯ್ದಿದ್ದೀನಿ ಫಸ್ಟ್ ಬ್ರೀಡ್ಗೆ. ಅಂದರೆ ನಾನು ತಂದಿದ್ದು ಹೋದ ಜನವರಿ, ಅದು ಈ ಜನವರಿಗಿಂತ ಮುಂಚೆ, ಅದು ಕರೆಕ್ಟಾಗಿ 11 ತಿಂಗಳು ಕಾಯ್ದಿದ್ದೀನಿ. ಡಿಸೆಂಬರಲ್ಲಿ ನನಗೆ ರಿಸಲ್ಟ್ನ ಕೊಟ್ಟಿದ್ದು. ಅದು ಹೋದ ಜನವರಿ ತಂದಿದ್ದು, ಈ ಲಾಸ್ಟ್ ಡಿಸೆಂಬರ್ 2022 ಜನವರಿಯಲ್ಲಿ ತಂದಿದ್ದು ನಾನು. 2023 ಕರೆಕ್ಟು 2022 ಜನವರಿಯಲ್ಲಿ ತಂದೆ. 2023 ಡಿಸೆಂಬರಲ್ಲೇನೋ ಅದು ಕ್ಲಚ್ನ ಕೊಟ್ಟಿದ್ದು. ಒಂದು ಸರಿ ಬ್ರೀಡ್ ಮಾಡಿತ್ತು, 2 ಕೂಡ ಒಂದೊಂದು ಸರಿ ಕ್ಲಚ್ನ ತೊಗೊಂಡಿದ್ದೆ. ಸೊ ಆ ಥರ ಒಂದೊಂದು ನೋಡಿ, ಅದು 1 ವರ್ಷ ಆಯ್ತು, ಒಂದು 11 ತಿಂಗಳು ವೆಯ್ಟ್ ಮಾಡ್ಬೇಕು ಬಂತು ಅದು ಅಡ್ಜಸ್ಟ್ ಆಗೋಕ್ಕೆ. ಸೊ ಹಂಗಾಗಿ ಬರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನಿಮ್ಮ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ವಾತಾವರಣ ಅದು ಬೇಗನೆ ಅಡ್ಜಸ್ಟ್ ಆಗಿತ್ತು. ನಾನೇ ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿರಲಿಲ್ಲ ಸ್ವಲ್ಪ, ಯಾಕೆ ಅಂತಂದರೆ ಕನ್ನೂರುಗಳಿಗೆಲ್ಲ ಅಟ್ಲೀಸ್ಟ್ 1.5 ವರ್ಷ ಆದರೆ ಒಳ್ಳೆ ಬ್ರೀಡಿಂಗ್ ಏಜು. ಕಾಕ್ಟೇಲ್ಗೆಲ್ಲ ಮಿನಿಮಮ್ 1 ವರ್ಷ ಆಗಬೇಕು, ಆವಾಗ ಒಳ್ಳೆ ಬ್ರೀಡಿಂಗ್ ಏಜ್ ಅದಕ್ಕೆ. ಕಾಕ್ಟೇಲ್ಸ್ಗೂ ಅಷ್ಟೇ 1 ವರ್ಷ ಬ್ರೋ ಬ್ರೀಡಿಂಗ್. 1 ವರ್ಷ ಆದರೆ ಬ್ರೀಡಿಂಗ್ ಮಾಡಿಸ್ಬೋದು. ನೀವು ಸೆಮಿ ಅಡಲ್ಟ್ಸ್ ತೊಗೊಳ್ಳಿ. ಸೆಮಿ ಅಡಲ್ಟ್ಸ್ ತೊಗೊಂಡು 1 ವರ್ಷ, ಸೆಮಿ ಅಡಲ್ಟ್ಸ್ ಎಲ್ಲ ಅದು ಏಜ್ ಅಪ್ರಾಕ್ಸಿಮೇಟ್ ತಿಳ್ಕೊಳ್ಳಿ. ಒಂದು 3-4 ತಿಂಗಳ ಇಲ್ಲ 5-6 ತಿಂಗಳ ಅಂತ ತಿಳ್ಕೊಂಡ್ರೆ ನೀವು ಒಂದು 5-6 ತಿಂಗಳು ಸಾಕಿದ್ರೆ ಸರಿ ಹೋಗುತ್ತೆ. ಅವಾಗ ನೀವು ಆರಾಮಾಗಿ ರೆಡಿ ಮಾಡ್ಕೊಂಡು. ಅದು ಡ್ರಮ್ ಸ್ಟಿಕ್ ಲೀವ್ಸ್ ಅಂತ ಕೇಳಿದ್ದೀರ, ಅಂದರೆ ಅದೇ ಇದು ಏನದು ನುಗ್ಗೆ ಸೊಪ್ಪು ಹೇಳಿದ್ದೀರಾ? ನುಗ್ಗೆ ಸೊಪ್ಪು ನೀವು ಕೊಡ್ಬೋದು ಕಾಕ್ಟೇಲ್ಗಳಿಗೆ. ನಾನು ಕೊಡೋದೆಲ್ಲ ಮೆಂತ್ಯ ಸೊಪ್ಪು ಇಲ್ಲ ಸಬಾಕಿ ಸೊಪ್ಪು ಕೊಡೋದು. ಸೊ ನೀವು ಡ್ರಮ್ ಸ್ಟಿಕ್ ಲೀವ್ಸ್ ಕೊಡ್ಬೋದು, ಏನಂತಾರೆ ನುಗ್ಗೆ ಸೊಪ್ಪು ಕೊಡ್ಬೋದು. ಬಟ್ ಬ್ರೀಡಿಂಗ್ ಟೈಮಲ್ಲಿ ಕೊಡಿ, ಯಾವಾಗಲೂ ಕೊಡೋಕೋಗ್ಬಿಡಿ. ಇವಾಗೆಲ್ಲ ಮಾಮೂಲಿ ಕೊತ್ತಂಬರಿ ಅದಾಕೂರ ನಡೆಯುತ್ತೆ. ಬರ್ಡ್ಸ್ ಬಾಡಿನ ಕೂಲಾಗಿ ಮೇಂಟೈನ್ ರೂಮ್ ಟೆಂಪ್ರೇಚರ್ ಮಾಡೋಕ್ಕೆ ನೀವು ಅದು ಬರ್ಡ್ಸ್ ಕೊಟ್ಟರೆ ನಡೆಯುತ್ತೆ. ಫ್ರೂಟ್ಸ್ ತಿನ್ನೋದೇ ಇಲ್ಲ, ಏನು ಮಾಡೋದು? ಕಾಕ್ಟೇಲ್ಸ್ ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ಫ್ರೂಟ್ಸ್ ಏನು ಹಾಕಿಲ್ಲ, ಎಲ್ಲ ಸ್ಪ್ರೌಟ್ಸ್ ಹಾಕಿರೋದು ನಾನು. ಕಾಕ್ಟೇಲ್ಸ್ ತಿಂತವೆ, ಬಟ್ ನಾನು ಕಾಕ್ಟೇಲ್ಸ್ಗಳಿಗೆ ಸ್ಪ್ರೌಟ್ಸ್ ಹಾಕಿದ್ದೀನಿ. ಸೊ ನೀವು ನೋಡಿ ಫಸ್ಟ್ ನಿಮ್ಮ ಬರ್ಡ್ಸ್ಗಳು ಅದು ಅಡ್ಜಸ್ಟ್ ಆಯ್ತವೆ ಅಂತಂದರೆ ಹಾಕಿ ಬ್ರೋ, ಇಲ್ಲಾಂದರೆ ಬೇಡ. ಇಲ್ಲಾಂದರೆ ಸ್ಪ್ರೌಟ್ಸೇ ಕೊಡಿ, ಫ್ರೂಟ್ಸ್ ಏನು ಕೊಡೋದೇನು ಬೇಕಾಗಿಲ್ಲ. ಫ್ರೂಟ್ಸ್ ಎಲ್ಲ ಏನಿದ್ರು ನಮ್ಮ ಕಲ್ಲೂರುಗಳಿಗೆ ಕೊಟ್ಟರೆ ಚೆನ್ನಾಗಿ ತಿಂತಾವೆ ಅವು. ಯಾಕೆ ಅಂದರೆ ಅವು ಅಡ್ಜಸ್ಟ್ ಆಗೋದಿರ್ತಾವಲ್ಲ, ಒಂದೊಂದು ಕಡೆಯಿಂದ ಬಂದಿರ್ತಾವಲ್ಲ, ಅವ್ರು ಅಲ್ಲಿ ಕೊಟ್ಟಿರಲ್ಲ. ಈಗ ಎಲ್ಲಿನ ತಂದಿರ್ತೀರ ಅವ್ರು ಅಲ್ಲಿ ಕೊಟ್ಟಿರಲ್ಲ. ಸೊ ಅದನ್ನ ನೋಡ್ಬಿಟ್ಟು ಅದು ತಿನ್ನಕ್ಕೆ ಹೋಗಲ್ಲ. ಸೊ ಹೊಸ್ದಾಗಿ ಏನಾರ ಮಾಡೋಕ್ಕೆ ಹೋದರೆ, ಅಭ್ಯಾಸ ಮಾಡ್ಸೋಕೆ ಹೋದರೆ ಅದು ಕಷ್ಟ ಆಗುತ್ತೆ. ದೊಡ್ಡ ಬರ್ಡ್ಸ್ಗಳು ಬಜ್ಜೀಸ್ ಎಲ್ಲ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಒಂದೆಲ್ಲ ಒಂದು ನೋಡ್ಕೊಂಡು ತಿಂದ್ಬಿಡ್ತವೆ. ಕಾಕ್ಟೇಲೆಲ್ಲ ಸ್ವಲ್ಪ ಕಷ್ಟನೇ ನೋಡಿ. ಇವಾಗ ಹಿಂಗೆ ಸೌಂಡ್ ಮಾಡ್ತಾನೆ ಇರ್ತವೆ ನೋಡಿ. ನಾನು ಮಾತಾಡ್ತಾ ಇದ್ರೆ ನಾನು ಸೌಂಡ್ ಮಾಡ್ತಾ ಇರ್ತೇವೆ. ಇಷ್ಟು ತನಕ ಸೈಲೆಂಟಾಗಿದ್ರು. ಹಿಂಗೆ ಇವರು ಯಾವಾಗಲೂ ಹಿಂಗೆ ಸೌಂಡ್ ಮಾಡ್ತಾ ಇರ್ತಾರೆ. ಇನ್ನೇನಾರ ಡೌಟ್ಸ್ ಇದ್ದು ಅಂತಂದರೆ ನಿಮ್ಮ ಬರ್ಡ್ಸ್ ಬಗ್ಗೆ ಆಗಿರ್ಬೋದು, ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಒಂದು ಉತ್ತರಾಣ ಸಿಗುತ್ತೆ. ಆಮೇಲೆ ಎಷ್ಟೋ ಜನಕ್ಕೆ ಪ್ರಶ್ನೆ ಇರುತ್ತಲ್ಲ, ಅವ್ರಿಗೂ ಕಮೆಂಟ್ ಮಾಡೋ ಆಸಕ್ತಿ ಇರುತ್ತೆ, ಅವ್ರು ಕಮೆಂಟ್ ಮಾಡ್ಬೋದು. ಎಲ್ಲರೂ ಕೂಡ ಕಮೆಂಟ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಜೊತೆಗೆ ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡೋ ಮುಖಾಂತರ ನನಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ನೋಡಿ, ಈ ಥರ ಕಣ್ಣು ನೋವಿದ್ರೂ ಇನ್ನೂ ನೋವಿದೆ, ಆದರೂ ಕೂಡ ನನಗೆ ವೀಡಿಯೋ ಮಾಡ್ದಲ್ಲಿ ಇರೋಕ್ಕಾಗ್ತಾಯಿಲ್ಲ. ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ನಮ್ಮ ವ್ಯೂವರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಅಟ್ಲೀಸ್ಟ್ ಲೈಕ್ ಮಾಡಿ. ಲೈಕ್ ಮಾಡೋ ಮುಖಾಂತರ ನನಗೆ ಮೋಟಿವೇಶನ್ ಸಿಗುತ್ತೆ. ನಮ್ಮ ವ್ಯೂವರ್ಸ್ ನೋಡ್ತಾರೆ, ನಮ್ಮ ವ್ಯೂವರ್ಸ್ಗೋಸ್ಕರ ವೀಡಿಯೋ ಮಾಡಲೇಬೇಕು ಅಂತ ಅನಿಸುತ್ತೆ. ಆಮೇಲೆ ನಿಮ್ಗೇನೋ ಡೌಟ್ಸ್ ಇದ್ದರೂ, ಏನೇ ಡೌಟ್ಸ್ ಇರಲಿ ಬರ್ಡ್ಸ್ ಬಗ್ಗೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಾಮೆಂಟ್ ಬಂದ್ಬಿಟ್ಟು ಇನ್ನೊಬ್ರು ಕೇಳಿರೋದು, ಬ್ರೋ ನಮ್ಮ ಬರ್ಡ್ಸ್ ಯಾರ ಕೂತ್ಕೋರಿ ಅಂತ ಕೇಳಿದ್ದಾರೆ, ಬಜ್ಜೀಸ್ ವರ್ಲ್ಡ್ ಅವರು. ಬ್ರೋ ಅದಕ್ಕೆ ನಿಮ್ಮ ಬರ್ಡ್ಸ್ಗಳಿಗೆ ಆಲ್ಮೋಸ್ಟ್ ಕೋಲ್ಡ್ ಅಂತೂ ಆಗಿರಲ್ಲ, ಫೀವರ್ ಆಗಿರಬೇಕು, ಮೋಸ್ಟ್ಲಿ ಜ್ವರ ಬಂದಿರಬೇಕು. ಸೊ ಬರ್ಡ್ಗೆ ನೀವು ಇದನ್ನು ಕೊಡಿ, ಆ್ಯಂಟಿಬಯೋಟಿಕ್ಕು ಅಡ್ವೆಂಟ್ ಅಂತ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಸಿಪ್ಲಾ ಕಿಡ್ಸ್ ಮಕ್ಕಳು ಕೊಡೋ ಸಿರಪ್, ಇದು ಡ್ರೈ ಸಿರಪ್ಪು. ಅಂದರೆ ಇದರಲ್ಲಿ 2 ಇರುತ್ತೆ, ಒಂದು ಡ್ರೈ ಇರುತ್ತೆ, ಒಂದು ಲಿಕ್ವಿಡ್ ಇರುತ್ತೆ. 2 ಕೂಡ ಮಿಕ್ಸ್ ಮಾಡಬೇಕು. ಅವ್ರು ಹೇಳ್ತಾರೆ ನಿಮಗೆ, ಫ್ರಿಜ್ಜಲ್ಲೇ ಇಟ್ಟಿರ್ತಾರೆ ಅದನ್ನು. ನೀವು ಮಿಕ್ಸ್ ಮಾಡಾದ್ಮೇಲೆ ಫ್ರಿಜ್ಜಲ್ಲೇ ಇಡಿ. ಅದು ಇದ್ರ ವ್ಯಾಲಿಡಿಟಿ ಬಂದ್ಬಿಟ್ಟು ಬರೀ ಮಿಕ್ಸ್ ಮಾಡಾದ್ಮೇಲೆ 7 ದಿನ ಅಷ್ಟೇ ವ್ಯಾಲಿಡಿಟಿ. ಮಿಕ್ಸ್ ಮಾಡಾದ್ಮೇಲೆ 7 ದಿನದಲ್ಲಿ ಯೂಸ್ ಮಾಡಬೇಕು. ಇಲ್ಲ ಅಂತ
ಅಂತಂದರೆ ಇದು ವೇಸ್ಟೇ. 7 ದಿನನೇ ಲಾಸ್ಟು. ನೀವು ಇವತ್ತು ಅಂತೀರಾ ಅಂತ ಅಂದ್ಕೊಳ್ಳಿ, ಇವತ್ತು ಮಿಕ್ಸ್ ಮಾಡ್ತೀರಾ, ಇವತ್ತಿಂದ 7 ದಿನ ಯೂಸ್ ಮಾಡ್ಬೋದು. ಅಂದರೆ 3 ದಿನಕ್ಕೆ ಸರಿ ಹೋಗ್ಬಿಡುತ್ತೆ ಬರ್ಡು, ಇನ್ನು ವೇಸ್ಟೇ. ನೆಕ್ಸ್ಟ್ ಟೈಮಿಗೆ ಹೊಸ ಸಿರಪ್ ತರಬೇಕು. ಇದು ನೋಡಿ ಇಟ್ಕೊಳ್ಳಿ, ಯಾರಿಗೆ ಬರ್ಡು ನಿಮ್ಮ ಬರ್ಡ್ಸ್ಗಳು ಹುಷಾರಿಲ್ದಂಗೆ ಕೂತ್ಕೊಂತ ಇದ್ರೆ ಈ ಆ್ಯಂಟಿಬಯೋಟಿಕ್ನ ಕೊಡ್ಬೋದು. ಏನದು ಸಿಪ್ಲಾ ಅಡ್ವೆಂಟ್ ಅಂತ ಸಿರಪ್, ಯಾವುದರ ಬರ್ಡ್ ಆಗಿರಲಿ ಅದು, ಆ ಬರ್ಡಿಗೆ ನೀವು ಇದು ಕೊಡ್ಬೋದು. ಇದು ಕೊಟ್ಟರೆ ನಿಮ್ಮ ಬರ್ಡು ಒಂದು 2 ದಿನದಲ್ಲೇ ಎರಡು ದಿನ ಕೊಟ್ಟರೆ ಸಾಕು, 3ನೇ ದಿನಕ್ಕೆ ರಿಕವರಿ ಆಗ್ಬಿಡುತ್ತೆ ನಿಮ್ಮ ಬರ್ಡು. ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಲ್ಲ. ಇದು ಮಕ್ಳಿಗೆ ಕೊಡೋ ಸಿರಪ್ಪು. ಸೊ ಕಡಿಮೆ ಡೋಸಲ್ಲೇ ಕೊಡಿ. ಇವಾಗ ಈ ಥರದೊಂದು ಚಿಕ್ಕ ಬಾಟ್ಲಿದೆ ಅಂತಂದರೆ 1 ಡ್ರಾಪ್ ಕೊಡಿ. ಒಂದು ಸ್ವಲ್ಪ ಮೀಡಿಯಮಾಗೆ ಕೊಡಿ, ಆದಷ್ಟು ಕಮ್ಮಿನೇ ಕೊಡಿ. ಹೇಗೆ ಅಂತಂದರೆ ವೈಟ್ ಕಲರ್ ಒಳಗೆ ಗ್ಲೂಕೋಸ್ ಥರ ನೀರು ಮಿಕ್ಸ್ ಮಾಡಿದ್ರೆ ವೈಟ್ ಕಲರ್ ಆಗುತ್ತೆ ಗ್ಲೂಕೋಸ್ ಥರ. ಆ ಗ್ಲೂಕೋಸ್ ಥರದ್ದು ಕೊಟ್ಟರೆ ನಿಮ್ಮ ಬರ್ಡ್ಸ್ಗಳು ಹೆಲ್ದಿಯಾಗಿರ್ತವೆ. ಏನಾರ ಒಳಗಡೆ ಹುಳಗಳು ಏನಾರು ಇದ್ದರೆ ಆ್ಯಂಟಿಬಯೋಟಿಕ್ ಅಲ್ವಾ, ಅದನ್ನು ಹೊಡೆದು ಸಾಯಿಸಿ ನಿಮ್ಮ ಬರ್ಡ್ಸ್ನ ಹುಷಾರು ಮಾಡುತ್ತೆ. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಕಣ್ಣು ನೋಡಿ, ಈ ಕಣ್ಣಿಗೂ ಈ ಕಣ್ಣಿಗೂ ಎಷ್ಟು ತಪ್ಪಾಗಿದೆ ಬಾ.